ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲಾ ಸ್ಟುಡಿಯೋ. ಇವತ್ತೇನಪ್ಪ ಅಂದ್ರೆ ಈ ಕಡೆ ನಮ್ಮ ಹತ್ರ ಏಷ್ಯನ್ ಪೇಂಟ್ ಇಂದು ಸ್ಪಾರ್ಕ್ ಇಂಟೀರಿಯರ್ ವಾಲ್ ಪ್ರೈಮರ್ ಇದೆ. ಹಾಗೆ ಈ ಕಡೆಗೆ ಬಿರ್ಲಾ ಓಪಸ್ ಇಂದು ನಾವು ಇಂಟೀರಿಯರ್ ಪ್ರೋ ಫ್ರೆಶ್ ಪ್ರೈಮರ್ ಇದೆ. ಏನಪ್ಪಾ ಅಂದ್ರೆ ಇದು ಏಷ್ಯನ್ ಪೇಂಟ್ ಇಂದು ಏನು ಪ್ರೈಮರ್ ಇದೆಯಲ್ಲ, ಸ್ಪಾರ್ಕ್ ಪ್ರೈಮರ್ ಇಂಟೀರಿಯರ್, ಅದಕ್ಕೆ ಈಕ್ವಲೆಂಟ್ ಅಂತ ಬಿರ್ಲಾ ಓಪಸ್ ಅವರು ಈ ಬ್ರ್ಯಾಂಡ್ ನ ಬಿಟ್ಟಿದ್ದಾರೆ. ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡಿದೀನಿ. ಅಂದ್ರೆ ಇದೇನಿದೆಯಲ್ಲ, ಏಷ್ಯನ್ ಪೇಂಟ್ ಇಂದ ಸ್ಪಾರ್ಕ್ ಏನಿಲ್ಲ, ಸೇಮ್ ಈಕ್ವಲೆಂಟ್ನೇ. ಏಷ್ಯನ್ ಪೇಂಟ್ ಅಲ್ಲಿ ಇದು 1 ಲೀಟರ್ ಬರುತ್ತೆ, ಮತ್ತೆ 4 ಲೀಟರ್ ಬರುತ್ತೆ, 10 ಲೀಟರ್ ಬರ್ತದೆ, ಮತ್ತೆ 20 ಲೀಟರ್ ಪ್ಯಾಕಿಂಗ್ ಸೈಜ್ ಅಲ್ಲಿ ಅವೈಲೇಬಲ್ ಇದೆ. ಸೇಮ್ ಇದು ಕೂಡ 1 ಲೀಟರ್ ಬರುತ್ತೆ, ಹಾಗೆ 10 ಲೀಟರ್ ಬರುತ್ತೆ, 4 ಲೀಟರ್ ಬರುತ್ತೆ, ಮತ್ತೆ 20 ಲೀಟರ್ಸ್ ಅಲ್ಲಿ ಇದು ಅವೈಲೇಬಲ್ ಇದೆ. ಏಷ್ಯನ್ ಪೇಂಟ್ ಅಲ್ಲೂ ಕೂಡ ಈ ಇಂಟೀರಿಯರ್ ಪ್ರೈಮರ್ 2 ಇದೆ. ಮತ್ತೆ ರೆಗ್ಯುಲರ್ ಪ್ರೈಮರ್ ಅಂದ್ರೆ ನಾವು ಡಿಕೋ ಪ್ರೈಮರ್ ಅಂತ ಕರಿತೀವಿ ಇದನ್ನ. ಇದು ಸ್ಪಾರ್ಕ್ ಪ್ರೈಮರ್, ಸ್ವಲ್ಪ ಕಡಿಮೆ ರೇಟಿಂದ ಇದು, ಅದು ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ರೇಟಿಗೆ ತಕ್ಕಂತೆ ಕ್ವಾಲಿಟಿ ಇರುತ್ತೆ, ಇದಾಗ್ಲಿ ಮತ್ತೆ ಇನ್ನೊಂದಾಗ್ಲಿ. ಇದಕ್ಕೂ ತುಂಬಾ ಡಿಫ್ರೆನ್ಸ್ ಏನಿರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಹಾಗೆ ಇದು ಕೂಡ ಪ್ರೈಮರ್ ಹುಡುಕ್ತಾ ಇದ್ರೆ ಇವೆರಡು ಬ್ರ್ಯಾಂಡು ಅವ್ರು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏಷ್ಯನ್ ಪೇಂಟ್ ಆಗಿರಲಿ ಅಥವಾ ಬಿರ್ಲಾ ಆಗಿರಲಿ, ತುಂಬಾ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ ಇದು. ನೋಡಿ, ನಿಮಗೆ ಬಿರ್ಲಾದು ಬೇಕಾದರೆ ನಿಮಗೆ MRP ಇದ್ರದ್ದು ಬಿರ್ಲಾದ್ದು 140 ರೂಪಾಯಿ ಇದೆ 1 ಲೀಟ್ರಿಗೆ. ಹಾಗೆ ಏಷ್ಯನ್ ಪೇಂಟಿಂದು 158 ರೂಪಾಯಿ MRP ಇದೆ. ಮಾರ್ಕೆಟಲ್ಲಿ ಇದಕ್ಕಿಂತ ಕಡಿಮೆಗೂ ಕೂಡ ಸಿಗುತ್ತೆ. ಕಡಿಮೆ ಬಜೆಟಲ್ಲಿ ಯಾರ್ಯಾರೆಲ್ಲ ಪ್ರೈಮರ್ ಹುಡ್ತಾ ಇದ್ರಿ, ಈ ಪ್ರೈಮರ್ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಏಕೆಂದರೆ ಇದು ಬಜೆಟ್ ಫ್ರೆಂಡ್ಲಿ ಪ್ರೈಮರ್ ಆಗಿದೆ. ನಿಮಗೆ ದನ ಕಟ್ಟೋ ಮನೆಗಾಗಿರಲಿ, ಅಂದರೆ ಕೊಟ್ಟಿಗೆ ಅಂತಿರಲ್ಲ ಅದಕ್ಕಾಗಿರಲಿ, ಫಾರ್ಮ್ ಹೌಸ್ಗಳಿಗೆ, ಪಂಪ್ ಹೌಸ್ಗಳಿಗೆ, ಅಥವಾ ದೊಡ್ಡ ದೊಡ್ಡ ಗೋಡಾನ್ಗಳಿಗೆ, ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಿಗಾಗಲಿ, ಅವಕ್ಕೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತೊಗೊಂಬಂದು ಅಪ್ಲೈ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಕಂಪನಿಯವರು ಈ ಒಂದು ಪ್ರಾಡಕ್ಟ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಇದು ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಪ್ರೈಮರ್ ಅಂತಲೇ ಹೇಳ್ಬೋದು. ಎರಡನ್ನೂ ಟೆಸ್ಟ್ ಮಾಡಿ ನಾನು ನಿಮಗೆ ಮುಂದಿನ ಹೇಳ್ತೀನಿ. ನಿಮಗೆ ಇದರಲ್ಲಿ ಯಾವುದು ಬೆಸ್ಟ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.